ಇದು ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್, ದೊಡ್ಡಬಳ್ಳಾಪುರ ಮೇನ್ ರೋಡ್, ಅವಲಹಳ್ಳಿ ಅಂತ ಇದೆ ಹೆಸರು. ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್. ದೊಡ್ಡಬಳ್ಳಾಪುರ ಮೇನ್ ರೋಡ್ ಇದು. ಮುಂದಕ್ಕೆ ರಾಜನಕುಂಟೆ, ಇಲ್ಲಿಂದ ಯಲಹಂಕದಿಂದ ಬರ್ತಾಯಿದೆ. ಇದು ಯಲಹಂಕ, ನ್ಯೂಟೌನ್, ಹೆಬ್ಬಾಳೆಯಿಂದ ಬರೋ ರೂಟ್ ಇದು. ಇದು ದೊಡ್ಡಬಳ್ಳಾಪುರ ಮೇನ್ ರೋಡು. ದೊಡ್ಡಬಳ್ಳಾಪುರ ಮೇನ್ ರೋಡ್ ಹತ್ತಿರದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಮಾಡಿರೋದು. ಇದು ಅವಲಹಳ್ಳಿ ವಿಲೇಜಸ್ಸು. ಅವಲಹಳ್ಳಿ ಟೋಟಲ್ 17 ವಿಲೇಜು ಸೇರಿ ಮಾಡಿರೋದು. ಈ ವಿಲೇಜಸ್ಸು ಅವಲಹಳ್ಳಿ ಅಂತ, ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್. ಇದು ಮೈನ್ ರೋಡ್ಗೆ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ರೋಡ್ಗೆ ಮೈನ್ ರೋಡ್ಗೆ ತಗೊಂಡಿದ್ದಾರೆ ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಅಂತ. ಹಂಗೆ ತೋರಿಸ್ತೀವಿ ಮುಂದೆ, ಹಂಗೆ ಇರಿ, ಹಾಗೆ ತೋರಿಸ್ತೀವಿ. ಇದು ದೇವಸ್ಥಾನ, ಇದು ಹಳೇ ವಿಲೇಜ್ ದೇವಸ್ಥಾನ. ಇದ್ರ ಹಿಂಭಾಗನೇ ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಮಾಡಿದ್ದಾರೆ. ಈ ದೇವಸ್ಥಾನ ಉಳಿಸ್ತಾರೆ ಮೋಸ್ಟ್ಲಿ ಬಿಡಿ ಅಧಿಕಾರಿಗಳು. ನೋಡಿ ಎಲ್ಲ ಮನೆಯೆಲ್ಲ ಹೊಡೆದಾಕಿದ್ದಾರೆ. ಈಗ ರೀಸೆಂಟಾಗಿ ನೆನ್ನೆ ಹೊಡೆದಾಕಿದ್ದಾರೆ ಬಂದು. ಇನ್ನೆಲ್ಲ ಮಳೆ ಬಂದಿದೆ, ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ. ಈಗ ಜರ್ಕಿನಲ್ಲಿ ಹಾಕ್ಕೊಂಡು ಎಲ್ಲ ನೀಟಾಗಿ ಬಂದಿದ್ದೀವಿ, ಚಳಿ ಆಗಬಾರ್ದು ಅಂತ. ಆದರೂ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀವಿ. ಇಲ್ಲೆಲ್ಲ ಈ ದೇವಸ್ಥಾನ ಉಳಿತದೆ. ಹಿಂಭಾಗದೇ ಬಿಡಿ ಲೇಔಟು, ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್. ಇದು ದೊಡ್ಡಬಳ್ಳಾಪುರ ಮೇನ್ ರೋಡ್ಗೆ ಮಾಡಿದ್ದಾರೆ. ಸುಮಾರು ಆಗಿದೆ, ಒಂದು 150 ಎಕರೆ ಅಕ್ವೇಷನ್ ಆಗಿದೆ ಈ ವಿಲೇಜಲ್ಲಿ. ಬರುತ್ತೆ ಸುಮಾರು ಒಂದು 2000 ಸೈಟ್ ಬರ್ಬೋದು. 1000-2000 ಸೈಟ್ ಮಾಡ್ತಾರೆ. ಬಟ್ ದೊಡ್ಡಬಳ್ಳಾಪುರ ಮೇನ್ ರೋಡ್ಗೆ ಇದು CA ಪ್ರಾಪರ್ಟಿ ಚೆನ್ನಾಗಿ ಬರುತ್ತೆ ನೋಡಿ. ಮೈನ್ ರೋಡ್ಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದನ್ನ. CA ಪ್ರಾಪರ್ಟಿ ಪಾರ್ಕ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಮೈನ್ ರೋಡ್ಗೆ ಇದೆ. ಇದೇನಾದರೂ ಕಾಂಪ್ಲೆಕ್ಸ್ ಕಟ್ಟಿದ್ರೆ ಒಳ್ಳೆ ವ್ಯಾಲ್ಯೂ ಬರುತ್ತೆ ಬಿಡಿ ಅಧಿಕಾರಿಗಳಿಗೆ. ಮೈನ್ ರೋಡ್ಗೆ, ದೊಡ್ಡಬಳ್ಳಾಪುರ ಮೇನ್ ರೋಡ್ಗೆ ಇದು ಕಾಂಪ್ಲೆಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ದೊಡ್ಡಬಳ್ಳಾಪುರ ಮೇನ್ ರೋಡ್ ಅಲ್ವಾ, ಕಾಂಪ್ಲೆಕ್ಸ್ ಕಟ್ಟಿದ್ರೆ ಒಳ್ಳೆ ವ್ಯಾಲ್ಯೂ ಇದಕ್ಕೆ. ಇದೆಲ್ಲ ಬಿಡಿ ಲೇಔಟ್, ಇದೆಲ್ಲ ಬಿಡಿ ಲೇಔಟ್. ನೋಡಿ ಬಿಡಿ ಬೋಲ್ಡ್ ಹಾಕಿದ್ದಾರೆ. ಡಾಕ್ಟರ್ ಶಿವರಾಮ್ ಕಾರಂತ್ ಬಿಡಿ ಬೋಲ್ಡ್ ಇದು. ಬಿಡಿ ಸುತ್ತು, ಬಿಡಿ ಪ್ರಾಪರ್ಟಿ ಎಲ್ಲ ಶಿವರಾಮ್ ಕಾರಂತ್ ಲೇಔಟ್. ಇದು ಅವಲಹಳ್ಳಿ ವಿಲೇಜು. ಇದು ನಾಗೇರಹಳ್ಳಿ ಜಂಕ್ಷನ್ ಇದೆ ಹೆಸರು. ನಾಗೇರಹಳ್ಳಿ ಜಂಕ್ಷನ್ ನೋಡಿ, ನಾಗೇರಹಳ್ಳಿ ಬೋಲ್ಡ್, ನಾಗೇರಹಳ್ಳಿ ಜಂಕ್ಷನ್ನು, ನಾಗೇರಹಳ್ಳಿ ಬಸ್ ಸ್ಟಾಪ್. BDA ಪ್ರಾಪರ್ಟಿ. ಹೀಗೆ ಹೋದರೆ ಶಿವರಾಮ್ ಕಾರಂತ್ ಲೇಔಟ್. ಈ ಕಡೆ ಲಾಸ್ಟ್ ಎಂಡಿದು. ರೀಚಿಂಗ್ ಆಗ್ತಾ ಹೋದರೆ ನೀಟಾಗಿ, ಯಾರು ಅತಿಕ್ರಮಣ ಪ್ರವೇಶಿಸಬಾರ್ದು ಅಂತ. ಅದೇ ದೊಡ್ಡಬಳ್ಳಾಪುರ ಮೇನ್ ರೋಡು, ರಾಜನಕುಂಟೆ ಇದೆ. ನಾಗೇನಹಳ್ಳಿ ರಾಜನಕುಂಟೆ ರೋಡ್ ಚೆನ್ನಾಗಿ ಬರುತ್ತೆ. ದೊಡ್ಡಬಳ್ಳಾಪುರ ಮೇನ್ ರೋಡ್ಗೆ ನೀಟಾಗಿ ಮಾಡಿದ್ದಾರೆ. ಹೀಗೆ ಎಲ್ಲ ಮಾಡ್ತಾರೆ. ಕನ್ಸ್ಟ್ರಕ್ಷನ್ನು, ಸ್ಯಾನಿಟ್ರಿ ವರ್ಕು, ಕಾವೇರಿ ವರ್ಕು ಎಲ್ಲ ಬರುತ್ತೆ ಲೇಔಟ್ ಒಳಗಡೆ. 40 ಫೀಟ್ ರೋಡ್ ಇತ್ತು, ಇನ್ನು ಸ್ವಲ್ಪ ಅಗಲ ಮಾಡ್ಕೊಂಡಿದ್ದಾರೆ, ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ. 30-40, 40-50, 50-80, 20-30 ಏನೇನು ವಿಂಗಡಿಸ್ತಾರೋ ಸೈಟ್ ಅದೆಲ್ಲ ಬರುತ್ತೆ. ಅಲಾಟ್ಮೆಂಟ್ ಆಗುತ್ತೆ. ಇದೆಲ್ಲ ಹಂಚಿಕೆ ಜಾಗ ಇಲ್ಲಿ ತೊಗೊಂಡು ಅಲಾಟ್ಮೆಂಟ್ ಮಾಡಿಕೊಂಡು ನಿಮಗೆ ಇಷ್ಟ ಅನ್ನೋ ಅನುಸಾರ ಮನೆ ಕಟ್ಕೊಬೋದು. ಇದು CAS ಪ್ರಾಪರ್ಟಿ, BDA ಸ್ವತ್ತು, CA ಪ್ರಾಪರ್ಟಿ. ಮೈನ್ ರೋಡ್ಗೆ ಇದೆ, 40 ಫೀಟ್ ಒಳಗೆ ಇದೆ, ಚೆನ್ನಾಗಿದೆ, ನೀಟಾಗಿದೆ. ಯಾರೋ ಅವರು ಹಳೇ ಮನೆ ಕಟ್ಕೊಂಡಿದ್ದಾರೆ. ಈ ಮನೆಯಲ್ಲೇ ಬಿಡ್ತಾರೆ ಪಾಪ, ಯಾಕಂದರೆ ರೈತರಿಗೆ ಜಾಗ ಕೊಡಬೇಕಲ್ವ. ಹಸುಗಳು ಕಟ್ಕೊಂಡು ಎಲ್ಲ ಸಾಕೊಂಡಿದ್ದಾರೆ. ಇದೊಂದು 30 ಫೀಟ್ ರೋಡು. ಇದು ಸೈಟ್ಗಳು, ಇವೆಲ್ಲ ಸೈಟ್ಗಳು, ಎಲ್ಲ BDA ಪ್ರಾಪರ್ಟಿ. ಇವೆಲ್ಲ ಅವಲಹಳ್ಳಿ, ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್. ಇಲ್ಲೆಲ್ಲ ಭಯಂಕರ ಮಳೆ ಇಲ್ಲಲ್ಲ, ನೀರೆಲ್ಲ ತ್ಯಾವಾಗಿದೆ. ಹೀಗೆ ಹೋದರೆ ಇದಕ್ಕೆ ಹೋಗುತ್ತೆ, ಲಕ್ಷ್ಮೀಪುರ ಕ್ರಾಸ್, ಬ್ಯಾಲ್ಕೆರೆ, ಹಟ್ಟೂರು ಲೇಔಟ್ಗೆ ಹೋಗುತ್ತೆ ರೋಡ್. ಇದೆಲ್ಲ ಎಲ್ಲ ಕೆಲಸ ಮಾಡ್ತಾರೆ. JCB ಯಾವಾಗ JCB ವರ್ಕಿಲ್ಲ ಇಲ್ಲಿ.
ಇಂಜಿನಿಯರ್ಸು ಇದ್ದಾರೆ, ಸಿಮೆಂಟಲ್ಲಿ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ನಮ್ಮ ವಿಡಿಯೋ ನೋಡಿ ಏನೋ ಡೌಟ್ ಇದ್ದರೆ ಕಾಮೆಂಟ್ ಹಾಕಿ ಉತ್ತರ ಕೊಡ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚಾನಲ್ ನೋಡಿ, ಇದು BDA ಪ್ರಾಪರ್ಟಿ. ಏನೋ ವಿಡಿಯೋ ನೆಕ್ಸ್ಟ್ ವಿಡಿಯೋ ಇದ್ದರೆ ಹಾಕ್ತಾ ಇರ್ತೀವಿ, ವಿಡಿಯೋಗಳು ಇದ್ದರೆ ಹಾಕ್ತಾ ಇರ್ತೀವಿ. ವಿಡಿಯೋಗಳು ಜಾಸ್ತಿ ನೋಡಿ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ. ಯಾರೋ ವಿಡಿಯೋ ಹಾಕ್ತಾರೆ ಸುಮ್ಮನೆ ಚಿಕ್ಕದಾಗಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು, ನಾವೆಲ್ಲ ಡೈರೆಕ್ಟ್ ಲೈವ್ ವಿಡಿಯೋ ಹಾಕ್ತೀವಿ. ನಾವು ನಮ್ದು ನೇರ ದಿಟ್ಟ ನಿರಂತರ ನೋಡಿ. 40 ಫೀಟ್ ರೋಡ್ ಇದು. ಓಕೆ, ಥ್ಯಾಂಕ್ ಯು ವೆರಿ ಮಚ್.